passing by in fourth video. Find the discriminant of the quadratic equation on 2x square minus 6x plus 3 is equal to 0 and write the nature of roots ಅಂತ ಕೇಳ್ತಾರೆ. ಇಲ್ಲಿ ನಿಮಗೆ ಡಿಸ್ಕ್ರಿಮಿನೆಂಟ್ ಬಗ್ಗೆ ಒಂದು ಕ್ವೆಶ್ಚನ್ ಇದ್ದೇ ಇರುತ್ತೆ, ಎಲ್ಲ ಪೇಪರ್ ಇದೆ, 2 ಮಾರ್ಕ್ಸ್ ಇರುತ್ತೆ. ಏನಪ್ಪ ಹೆಂಗ್ ಮಾಡಬೇಕಿದ್ರೆ ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಅಂತ ಕೇಳಿದ್ರು ಸಾಕು, ಇಲ್ಲಾಂದ್ರೆ ಫೈಂಡ್ ದ ನೇಚರ್ ಆಫ್ ರೂಟ್ಸ್ ಅಂತ ಕೇಳಿದ್ರು ಕೂಡ ನೀವು ಇದೇ ಮೆಥಡ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಡಿಸ್ಕ್ರಿಮಿನೆಂಟ್ b is equal to b square minus 4ac ಅಂತ. ಇಲ್ಲಿ b square minus 4ac ಅಂದ್ರೆ ಏನು, b ಅಂದ್ರೆ ಏನು ಅಂದ್ರೆ x ಪಕ್ಕದಲ್ಲಿ ಕೋಎಫಿಷಿಯಂಟ್ ಇರೋದು b ಎಷ್ಟಿದೆ ವ್ಯಾಲ್ಯೂ 6 ಇದೆ ಅಂದ್ರೆ -6 ಇದೆ. a ವ್ಯಾಲ್ಯೂ ಎಷ್ಟು ಅಂದ್ರೆ x ಸ್ಕ್ವೇರ್ ಕೋಎಫಿಷಿಯಂಟ್ a ಪ್ಲಸ್ 2 ಇದೆ, c ವ್ಯಾಲ್ಯೂ ಎಷ್ಟು ಪ್ಲಸ್ 3 ಇದೆ. ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. b ಎಷ್ಟಿದೆ -6 ಹೋಲ್ ಸ್ಕ್ವೇರ್ minus 4, a ವ್ಯಾಲ್ಯೂ ಎಷ್ಟು 2, c ವ್ಯಾಲ್ಯೂ ಎಷ್ಟು 3. ನೋಡ್ರಿ -6 ಹೋಲ್ ಸ್ಕ್ವೇರ್ ಅಂದ್ರೆ 6 6 36 minus into minus plus minus 4 2 is 8 8 is 24 minus 24 ಆಯ್ತು. 36 minus 24 ಅಂದ್ರೆ ಎಷ್ಟು 12. ಇಲ್ಲಿ ಏನಾಗ್ತದೆ ಡೆಲ್ಟಾ ಅನ್ನೋದು 0 ಗಿಂತ ಗ್ರೇಟರ್ ಇದೆ ಅಂದ್ರೆ ಡೆಲ್ಟಾ ಗ್ರೇಟರ್ ದ್ಯಾನ್ 0, therefore roots are real and distinct. Real and distinct. ಈ ಕ್ವೆಶ್ಚನ್ಗೆ ಇದು ಅಕಸ್ಮಾತ್ ಏನಾದರೂ ಡೆಲ್ಟಾ ವ್ಯಾಲ್ಯೂ ಲೆಸ್ ದ್ಯಾನ್ 0 ಇದ್ದರೆ ಏನಿದ್ರೆ ಲೆಸ್ ದ್ಯಾನ್ ಇದ್ದರೆ ಡೆಲ್ಟಾ ಲೆಸ್ ದ್ಯಾನ್ 0 ಇದ್ದರೆ ರೂಟ್ಸ್ ಆರ್ ನಾಟ್ ರಿಯಲ್. again delta equal to 0 ಇದ್ದರೆ ರೂಟ್ಸ್ ಆರ್ ರಿಯಲ್ ಅಂಡ್ ಈಕ್ವಲ್ ಅಂತ ಮಾಡಿದ್ರೆ ಸಾಕು. ನಿಮಗೆ ಇದ್ರ ಮಾಡಿದ್ರೆ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಪ್ರಾಕ್ಟೀಸ್ ಮಾಡಿ ನಾನು ಕ್ವೆಶ್ಚನ್ಸ್ ಕೊಟ್ಟಿರ್ತೀನಿ.